ಶಿವಮೊಗ್ಗಕ್ಕೆ ಕಳಿಸಿ ಅಂತ ಕೇಳ್ಕೊಂಡಿದ್ದಾನೆ. ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿ ಬೆಂಗಳೂರಿನ ಜೈಲಿನಲ್ಲಿರುವಂತಹ ಶಾರಿಕ್ ಯಾವ ಕಾರಣಕ್ಕಾಗಿ? 2022ರ ಮಂಗಳೂರು ಕುಕ್ಕರ್ ಸ್ಫೋಟ, ಶಾರಿಕ್ ಸೇರಿದಂತೆ 16 ಮಂದಿಯನ್ನ ದೋಷಿಗಳು ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿದೆ. ಉಗ್ರ ಶಾರಿಕ್ಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ. ಎನ್ಐಎ ವಿಶೇಷ ಕೋರ್ಟ್ ಈ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಉಗ್ರ ಶಾರಿಕ್ಗೆ. ಈತ ಉಗ್ರ ಕೃತ್ಯದಲ್ಲಿ ತೊಡಗಿದ್ದ ಮತ್ತು ಕುಕ್ಕರ್ ಸ್ಫೋಟವನ್ನು ಮಾಡೋದ್ರ ಮೂಲಕ, ಅದು ಕೂಡ ಆತ ಟಾರ್ಗೆಟ್ ಮಾಡಿದ್ದು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನವನ್ನು ಟಾರ್ಗೆಟ್ ಮಾಡಿಕೊಂಡು ಕುಕ್ಕರ್ ಸ್ಫೋಟ ಮಾಡೋದಕ್ಕೆ ಹೊರಟಂಥವನು. ಆಟೋ ರಿಕ್ಷಾದಲ್ಲಿ ಈತನ ಕುಕ್ಕರ್ ಸ್ಫೋಟಗೊಂಡಿತು. 10 ವರ್ಷಗಳ ಜೈಲು ಶಿಕ್ಷೆ ಮತ್ತು 94,000 ರೂಪಾಯಿಯ ದಂಡವನ್ನು ಕೋರ್ಟ್ ವಿಧಿಸಿದೆ ಈತನಿಗೆ. ಆದರೆ ಕೋರ್ಟ್ ಮುಂದೆ ಈತ ಜೈಲಿಗೆ ಸೇರಿದ ಮೇಲೆ 3 ವರ್ಷಗಳ ನಂತರ ಈತನಿಗೆ ಜ್ಞಾನೋದಯಗಳಾಗಿದ್ದಾವೆ ಮತ್ತು ಕೋರ್ಟ್ ಮುಂದೆ ತನ್ನ ಉಳಿದೆಲ್ಲ ಕೃತ್ಯಗಳನ್ನು ಕೂಡ ಒಪ್ಪಿಕೊಂಡು ಅವಲತ್ತುಕೊಂಡಿದ್ದಾನೆ. ತನಗೆ ಶಿಕ್ಷೆ ಪ್ರಮಾಣವನ್ನು ಕಡಿಮೆ ಮಾಡಿದ್ದಲ್ಲಿ ಅವಲತ್ತುಕೊಂಡಿದ್ದಾನೆ. IPC ಸೆಕ್ಷನ್ಗಳಾಗಿರುವ 121A, 122 ಮತ್ತು UAPA ಸೆಕ್ಷನ್ ಆಗಿರುವಂತಹ 326 ಇವುಗಳ ಅಡಿಯಲ್ಲಿ ಈತನಿಗೆ ಶಿಕ್ಷೆಗಳನ್ನು ವಿಧಿಸಲಾಗಿದೆ. ಇಲ್ಲಿ 121A ಅಂದರೆ ಕ್ರಿಮಿನಲ್ ಕೃತ್ಯಗಳಿಗೆ ಸಂಚು ರೂಪಿಸಿರುವಂತಹ ಅಪರಾಧ. ಹಾಗೆಯೇ ಇದು 122 ಆಗಬೇಕಾಗಿರುವಂಥದ್ದು ಸ್ಫೋಟಕಗಳ ಅಕ್ರಮ ಸಾಗಣೆ IPC 122 ಪ್ರಕಾರ. ಮತ್ತು UAPA 326 ಸ್ಫೋಟದಿಂದ ಸಾರ್ವಜನಿಕ ಜೀವಹಾನಿ ಮತ್ತು ನಷ್ಟ, ಸ್ಫೋಟದಿಂದ ಸಾರ್ವಜನಿಕ ಜೀವಹಾನಿ ಮತ್ತು ನಷ್ಟ ಮಾಡಿರುವಂತಹ ಕಾರಣಕ್ಕಾಗಿ ಈತನಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದರ ನಡುವೆ ಆತ ತನಗೆ ಕಡಿಮೆ ಶಿಕ್ಷೆ ಕೊಡಿಸಿ ಅಂತ ಹೇಳಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾನೆ ಶಾರಿಕ್. ಅದಕ್ಕೆ ಆತ ಕೊಟ್ಟಿರುವಂತಹ ಕಾರಣ ನೋಡಿ, ಯಾವ ಉಗ್ರ ಸಾಮಾನ್ಯ ಜನರನ್ನ ಕೊಲ್ಲೋದಕ್ಕೆ ಹೊರಟನೋ ಕೊನೆಗೆ ಆತ ಜೈಲು ಸೇರಿದ ಮೇಲೆ ಆತನಿಗೆ ತನ್ನ ಕುಟುಂಬ ನೆನಪಾಗಿದೆ. ಯಾವ್ಯಾವ ರೀತಿಯಲ್ಲಿ ತನ್ನನ್ನು ಬ್ರೈನ್ ವಾಶ್ ಮಾಡಿ ಕೃತ್ಯಕ್ಕೆ ಕಳಿಸಿದ್ರು ಅಥವಾ ಆತ ಸ್ವತಃ ಯಾವ ರೀತಿಯಲ್ಲಿ ಈ ಕೃತ್ಯ ಎಸಗೋದಕ್ಕೆ ಹೋಗಿದ್ನೋ, ಈಗ ಆತ ಕೋರ್ಟ್ನಲ್ಲಿ ಹೇಳ್ಕೊಂಡಿದ್ದಾನೆ, ಒಬ್ಬ ಮಗಳಿದ್ದಾಳೆ, ಮನೆಯಲ್ಲಿ ದುಡಿಯುವವನು ನಾನೊಬ್ಬನೇ ಅಂತ. ಮನೆಯಲ್ಲಿ ದುಡಿಯುವವನು ನಾನೊಬ್ಬನೇ, ನನಗೆ ಒಬ್ಳು ಮಗಳಿದ್ದಾಳೆ ಅಂತ ಹೇಳಿ. ಅದೇ ಆ ಕುಕ್ಕರ್ ಬ್ಲಾಸ್ಟ್ನ ಜೊತೆಗೆ ಆತನೂ ಬ್ಲಾಸ್ಟ್ ಆಗಿ ಹೋಗಿರ್ತಿದ್ರೆ ಆಗ ಈತನಿಗೆ ಮಗಳು, ಮನೆಯಲ್ಲಿ ದುಡಿಯೋ ನಾನೊಬ್ಬನೇ, ಇದ್ಯಾವುದೂ ಕೂಡ ಗೊತ್ತಿಲ್ಲ. ಇಲ್ಲಿ ಸರಿಯಾಗಿ ನಿದ್ದೆ ಮಾಡದೆ 3 ವರ್ಷ ಆಗಿದೆ ಅನ್ನೋದನ್ನ ಆತ ಕೋರ್ಟ್ ಮುಂದೆ ಹೇಳ್ಕೊಂಡಿದ್ದಾನೆ. ಸರಿಯಾಗಿ ನಿದ್ದೆ ಮಾಡದೆ 3 ವರ್ಷ ಆಗಿದೆ ಅಂತ ಹೇಳಿ. ಅಂದರೆ ಈ ಕೃತ್ಯ ಎಸಗಿದ ನಂತರ ಈತ ತನ್ನನ್ನು ತಾನು ನೆಮ್ಮದಿಯಾಗಿಲ್ಲ ಅಂತ ಹೇಳ್ಕೊಂಡಿದ್ದಾನೆ. ಟ್ಯಾಬ್ಲೆಟ್ ಕೂಡ ಸರಿ ಹೋಗ್ತಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಹಾಗೆಯೇ ಪರಪ್ಪನ ಅಗ್ರಹಾರ ಜೈಲು ನನಗೆ ಬೇಡ, ನನ್ನನ್ನು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಆತ ಕೇಳ್ಕೊಂಡಿದ್ದಾನೆ. ನನಗೆ ಪರಪ್ಪನ ಅಗ್ರಹಾರ ಜೈಲು ಬೇಡ, ಬೆಂಗಳೂರಿನ ಜೈಲು ಬೇಡ, ನನ್ನನ್ನು ಶಿವಮೊಗ್ಗದ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಈ ಶಾರಿಕ್ ಕೇಳಿಕೊಂಡಿದ್ದಾನೆ. ಅಪರಾಧಿ ಅಂತ ಸಾಬೀತಾಗಿ ಶಿಕ್ಷೆ ವಿಧಿಸಿದ ನಂತರ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದ ನಂತರ ನಿಮ್ಗೇನಾದರೂ, ಯಾಕಂದರೆ ಕೋರ್ಟ್ನಲ್ಲಿ ಆತನಿಗೂ ಕೂಡ ಕೇಳ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಆದರೆ ಆತ ತನ್ನ ಉಗ್ರ ಕೃತ್ಯವನ್ನು ಒಪ್ಪಿಕೊಂಡ ಕಾರಣದಿಂದಾಗಿ ಆತನಿಗೆ ಶಿಕ್ಷೆ ಪ್ರಮಾಣದಲ್ಲೂ ಕೂಡ 10 ವರ್ಷಗಳಿಗೆ ಮಾತ್ರ ಆತನಿಗೆ ಶಿಕ್ಷೆಯನ್ನು ನೀಡಲಾಗಿದೆ. ಎಲ್ಲವೂ ಬೇಕು ಅಂದರೆ ಹೇಗೆ ಅಂತ ಹೇಳಿ ಜಡ್ಜ್ ಅವರು ಕೇಳಿದ್ದಾರೆ. ಅಂದರೆ ಆತ ಶಿವಮೊಗ್ಗಕ್ಕೆ ಕಳಿಸ್ಬೇಕು ಅಂತ ಕೇಳಿದಾಗ ಆಗ ಆತ ಕೇಳ್ಕೊಂಡಿದ್ದಾನೆ. ಮತ್ತು ಜಡ್ಜ್ ಅವರು ಹೇಳಿದ್ದಾರೆ, ಎಲ್ಲ ಕೈದಿಗಳು ಬೆಂಗಳೂರಿಗೆ ವರ್ಗಾವಣೆ ಆಗಬೇಕು ಅಂತ ಅರ್ಜಿ ಹಾಕ್ತಾರೆ, ಆದರೆ ನೀನು ನೋಡಿದರೆ ಶಿವಮೊಗ್ಗದ ಜೈಲಿಗೆ ಕೇಳಿಸಿದ್ದಿಲ್ಲ, ಯಾಕೆ ಹಾಗೆ ಅಂತ ಹೇಳೋದನ್ನು ಜಡ್ಜ್ ಅವರು ಕೇಳಿದ್ದಾರೆ. ನೀವೇನು ಶಿವಮೊಗ್ಗವನ್ನು ಕೇಳ್ತಿದ್ದೀರಿ ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಇದಕ್ಕೆ ಶಿವಮೊಗ್ಗಕ್ಕೂ ತನ್ನ ಮನೆಗೂ ಕೇವಲ 60 ಕಿಲೋಮೀಟರ್ ದೂರ ಅಂತೇಳಿ, ಆ 60 ಕಿಲೋಮೀಟರ್ ದೂರದಿಂದ ಆತ ಮತ್ತೆ 100-120 ಕಿಲೋಮೀಟರ್ ಹೋಗಿ ಮಂಗಳೂರಲ್ಲಿ ಸ್ಫೋಟ ಮಾಡಕ್ಕೆ ಹೋಗಿದ್ದಾನೆ. ಈಗ ಆತನಿಗೆ ತನ್ನ ಮನೆ ಎಷ್ಟು ದೂರ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿಂದ 400 ಕಿಲೋಮೀಟರ್ ಆಗುತ್ತೆ. ಅಂದರೆ ತನ್ನ ಮನೆಯವರು ಜೈಲಿನಲ್ಲಿ ತನ್ನನ್ನು ಬಂದು ಮಾತನಾಡಿಸ್ಕೊಂಡು ಹೋಗೋದಕ್ಕೆ ಕುಟುಂಬದವರು ಶಿವಮೊಗ್ಗದಿಂದ ಇಲ್ಲಿಗೆ ಬರೋದಕ್ಕೆ ಆಗೋದಿಲ್ಲ, ಹೀಗಾಗಿ ನನ್ನನ್ನು ಅಲ್ಲಿಗೆ ಕಳಿಸಿ ಅಂತೇಳಿ ಕೇಳ್ಕೊಂಡಿದ್ದಾನೆ. ಜೈಲು ಕಾಯ್ದೆಗಳು ಕೂಡ ಬದಲಾವಣೆಯಾಗಿವೆ. ಹೀಗಾಗಿ ನನಗೆ ಬೆಂಗಳೂರು ಜೈಲಿನ ಬದಲು ಶಿವಮೊಗ್ಗ ಜೈಲಿಗೆ ವರ್ಗಾವಣೆ ಮಾಡಿಕೊಡಿ ಅಂತ ಹೇಳಿ ಜಡ್ಜ್ ಅವರಿಗೆ ಕೇಳ್ಕೊಂಡಿದ್ದಾನೆ. 10 ವರ್ಷ ಜೈಲು ಶಿಕ್ಷೆಯನ್ನು ಆತ ಅನುಭವಿಸಬೇಕಿದೆ. ಆದರೆ ನ್ಯಾಯಾಧೀಶರು ಹೇಳಿದ್ದಾರೆ, ಇಲ್ಲೇ ಇರಲಿ ಬಿಡಿ, ಭದ್ರತೆ ಎಲ್ಲವೂ ಕೂಡ ಇಲ್ಲೇ ಕರೆಕ್ಟ್ ಆಗಿದೆ, ಹಾಗಾಗಿ ಆತ ಬೆಂಗಳೂರಿನ ಪರಪ್ಪನಹಳ್ಳಿ ಜೈಲಿನಲ್ಲೇ ಇರಲಿ ಅಂತ ಹೇಳಿ ಆದೇಶವನ್ನು ಮಾಡಿ.
ಇಲ್ಲಿ ಕುಕ್ಕರ್ ಬ್ಲಾಸ್ಟ್ ಕೇಸನ್ನು ಒಮ್ಮೆ ಗಮನಿಸಬೇಕು. 2022 ನವೆಂಬರ್ 19ರಂದು ಕುಕ್ಕರ್ ಬಾಂಬ್ ಸ್ಫೋಟಗೊಂಡಿತ್ತು. ಮಂಗಳೂರಿನ ಕಂಕನಾಡಿ ಬಳಿಯಲ್ಲಿ ನಡೆದಿದ್ದಂತಹ ಬ್ಲಾಸ್ಟ್ ಇದು. ಆಟೋದಲ್ಲಿ ಕುಕ್ಕರ್ ಬಾಂಬನ್ನು ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಶಾರಿಕ್ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಆತನ ಜೊತೆಗಿದ್ದಂತಹ ಆ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು. ಆಟೋದಲ್ಲೇ ಗೊಂಡಿತ್ತು ಆ ಕುಕ್ಕರ್ ಬಾಂಬ್. ಕುಕ್ಕರ್ನಲ್ಲಿ ಆತ ಬಾಂಬನ್ನು ರೆಡಿ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದ, ಆದರೆ ಆತನ ಬಾಂಬ್ ಸ್ಫೋಟಗೊಂಡಿತ್ತು. ಇದರಿಂದಾಗಿ ಶಾರಿಕ್ ಹಾಗೇನೆ ಆಟೋ ಡ್ರೈವರ್ ಕೂಡ ಗಾಯಗೊಂಡಿದ್ರು. ಈ ಒಂದು ಘಟನೆಯಲ್ಲಿ ಪ್ರಕರಣದ ತನಿಖೆ ನಡೆಸಿದಂತಹ NIA ಟೀಮ್ ನಂತರ ಈ ಒಂದು ಪ್ರಕರಣದ ತನಿಖೆಯ ನಂತರ ಶಾರಿಕ್ ಹೇಗೂ ಗಾಯಗೊಂಡಿದ್ದದರಲ್ಲಿ ಆ ಇಡೀ ನೆಟ್ವರ್ಕ್ ಅನ್ನು ಕೂಡ ಪತ್ತೆ ಹಚ್ಚಿತ್ತು. 3 ತಿಂಗಳ ಹಿಂದೆ ನ್ಯಾಯಾಲಯದಲ್ಲಿ ಈತ ತಪ್ಪೊಪ್ಪಿಕೊಂಡಿದ್ದ ಶಾರಿಕ್. ಹೀಗಾಗಿ ತಪ್ಪೊಪ್ಪಿಗೆ ಹಿನ್ನೆಲೆಯಲ್ಲಿ ಶಿಕ್ಷೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತೇಳಿ NIA ಕೋರ್ಟ್ ಇವತ್ತು ತೀರ್ಪನ್ನು ಕೊಟ್ಟಿದೆ. ಶಾರಿಕ್ಗೆ ಶಿಕ್ಷೆ ವಿಧಿಸೋದಕ್ಕೆ ಕಾರಣಗಳಾಗಿರುವಂಥದ್ದು ಆತನೇ ಹೇಳಿಕೊಂಡಿರೋ ಪ್ರಕಾರ ಶರಿಯತ್ ಕಾನೂನಿನ ಪ್ರಚಾರದಲ್ಲಿ ಆತ ತೊಡಗಿಸಿಕೊಂಡಿದ್ದ. ಕದ್ರಿ ಮಂಜುನಾಥೇಶ್ವರ ದೇಗುಲ ಸ್ಫೋಟಕ್ಕೆ ಈತ ಸಂಚು ರೂಪಿಸಿದ್ದ. ಅವತ್ತು ಆತ ಕುಕ್ಕರ್ ಹಿಡ್ಕೊಂಡು ಹೊರಟಿದ್ದು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದ ಬಳಿಯಲ್ಲಿ ಸ್ಫೋಟವನ್ನು ಮಾಡೋದಕ್ಕೆ. ಅದಕ್ಕೆ ಬೇಕಾದ ಸಂಚನ ಈತ ರೂಪಿಸಿದ್ದ. ISIS ಸೇರೋದಕ್ಕೂ ಕೂಡ ತಯಾರಿಯಾಗಿದೆ. ಈಗ ತನಗೆ ಜೈಲು ಹತ್ತಿರದಲ್ಲಿ ಬೇಕು, ಮನೆ ಹತ್ತಿರ ಬೇಕು, ದುಡಿಯೋ ನಾನೊಬ್ಬನೇ, ನನಗೆ ಮಗಳಿದ್ದಾಳೆ ಅಂತ ಹೇಳುವನು ಆತ ಆ್ಯಕ್ಚುಲಿ ISIS ಸೇರೋದಕ್ಕೂ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದ. ಮಂಗಳೂರಲ್ಲಿ ಪ್ರಚೋದನಕಾರಿ ಗೋಡೆ ಬರಹಗಳನ್ನು ಕೂಡ ಬರೆದಿದ್ದ. ಈ ಒಂದು ISISಗೆ ಸೇರುವಂತಹದರ ಭಾಗವಾಗಿಯೇ ಮಂಗಳೂರಲ್ಲಿ ಪ್ರಚೋದನಕಾರಿ ಗೋಡೆ ಬರಹವನ್ನು ಕೂಡ ಬರೆದಿರುವಂಥದ್ದು. ಶಿವಮೊಗ್ಗದ ತುಂಗಾ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ಗಳನ್ನು ಕೂಡ ಮಾಡಿದ್ದ. ಆದರೆ ಆತ ಇಟ್ಕೊಂಡಿದ್ದಂತಹ ಟಾರ್ಗೆಟ್ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ ಆಗಿತ್ತು. ದೇಶ ವಿರೋಧಿ ಕೃತ್ಯಗಳಿಗೆ ಸಂಚು ರೂಪಿಸಿದ್ದಂತಹ ಶಾರಿಕ್ಗೆ ಈಗ ತಕ್ಕದಾದ ಶಿಕ್ಷೆಯನ್ನು ಕೋರ್ಟ್ ಕೊಟ್ಟಿದೆ. ಜೈಲು ಶಿಕ್ಷೆಯ ನಂತರನಾದರೂ ಆತನ ಮನಸ್ಥಿತಿ ಬದಲಾಗುತ್ತಾ ಅಂತ ನೋಡಬೇಕು.